ಬಳ್ಳಾರಿಯಲ್ಲಿ ಫೈನಾನ್ಷಿಯರ್ ಬಾಬುಲಾಲ್ ಅಲಿಯಾಸ್ ಚೋರ್ ಬಾಬುಲಾಲ್ ಮನೆ ಮೇಲೆ ಕಳೆದ ರಾತ್ರಿ ಚುನಾವಣಾ ಅಧಿಕಾರಿಗಳು ನಡೆಸಿದ ದಾಳಿ ವೇಳೆ ಕೋಟಿ ಹಣ ಪತ್ತೆಯಾಗಿದೆ. ಬಾಬುಲಾಲ್ ಮೂಲತಃ ರಾಜಸ್ಥಾನದವರು. 54 ವರ್ಷಗಳ ಹಿಂದೆ ಬಳ್ಳಾರಿಗೆ ಬಂದಿದ್ದ ಅವರು ಆರಂಭದಲ್ಲಿ ಸಂಡೂರಿನ ವಿಭೂತಿ ಮೈನ್ಸ್ ಕಂಪನಿಯಲ್ಲಿ ಸಹಾಯಕ ವ್ಯವಸ್ಥಾಪಕನಾಗಿ ಕೆಲಸಕ್ಕೆ ಸೇರಿದ್ರು. ಆರಂಭದಲ್ಲಿ ಈತ 2 ಲಾರಿಗಳನ್ನು ಖರೀದಿಸಿ ಅದಿರು ಸಾಗಣೆ ವ್ಯವಹಾರ ನಡೆಸಿದ್ರು. ಇಂದು 1,000 ಲಾರಿಗಳ ಒಡೆಯರಾಗಿದ್ದಾರೆ. ಈತನಿಗೆ 2 ಮಕ್ಕಳಿದ್ದು, ಇವರು ರಮೇಶ್ ಪುರಿಯಾ ಹಾಗೂ ಶ್ರೀಕಾಂತ್ ಬಾಬುಲಾಲ್. ಈ 2 ಮಕ್ಕಳು ಮೈನ್ ವ್ಯವಹಾರಕ್ಕೂ ಕೈ ಹಾಕಿದ್ದಾರೆ. ಜೊತೆಗೆ ಹವಾಲಾ ಹಣ ದಂಧೆಯನ್ನ ನಡೆಸಿದ್ದಾರೆ. ಬಾಬುಲಾಲ್ ಬಳ್ಳಾರಿಯ ಗಣೇಶ ಕಾಲೋನಿಯಲ್ಲಿ ವಾಸವಾಗಿದ್ದು ನೂರಾರು ಕೋಟಿ ಒಡೆಯನಾಗಿದ್ದಾನೆ. ಚುನಾವಣೆ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರಿಗೆ ಹವಾಲಾ ರೂಪದಲ್ಲಿ ಹಣ ನೀಡುತ್ತಿದ್ದ. ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ. ನಮ್ಮ ಪ್ರತಿನಿಧಿ ಗುರುರಾಜ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೂಗಾರ್, ಕೇವಲ 2 ಲಾರಿ ಹೊಂದಿದ್ದ ಬಾಬುಲಾಲ್ ಈಗ 1000ಕ್ಕೂ ಹೆಚ್ಚು ಲಾರಿಗಳ ಒಡೆಯ. ಕೋಟಿ ಹಣ ಆತನ ಮನೆಯಲ್ಲಿ ಪತ್ತೆಯಾಗಿರುವುದು. ಯಾರೀತ ಬಾಬುಲಾಲ್, ಏನಿತನ ಹಿನ್ನೆಲೆ? ಅಸ್ಮಿತಾ, ಏನಂತ ಹೇಳಿದ್ರೆ ಈತ ರಾಜಸ್ಥಾನದ ಮೂಲದ ವ್ಯಕ್ತಿ. ಸುಮಾರು 50 ವರ್ಷಗಳ ಹಿಂದೆ ಬಳ್ಳಾರಿಗೆ ಬಂದು ನೆಲೆಸಿದ್ದ. ಆರಂಭದಲ್ಲಿ ಈತ ಸಂಡೂರಿನ ವಿಭೂತಿ ಗುಡ್ಡಫೈನ್ ಮೈನ್ಸ್ ಕಂಪನಿ ಇತ್ತು. ಇಲ್ಲಿ ಈತ ಸಹಾಯಕ ವ್ಯವಸ್ಥಾಪಕನಾಗಿ ಕೆಲಸವನ್ನ ಆರಂಭಿಸ್ತಾನೆ. ಅಲ್ಲಿಂದ ಅಲ್ಲಿ ಕೆಲಸ ಮಾಡ್ತಿರುವಂತಹ ಸಂದರ್ಭದಲ್ಲಿ 2 ಲಾರಿಗಳನ್ನು ಇಟ್ಕೊಂಡು ಅದಿರು ಸಾಗಾಟ ಮಾಡುವಂತ ವ್ಯವಹಾರವನ್ನ ಮಾಡ್ತಾ ಇರ್ತಾನೆ. ಅದಾದ ಬಳಿಕ ದಿನೇ ಏನು ಗಣಿಗಾರಿಕೆಯಲ್ಲಿ ಅಕ್ರಮವಾಗಿ ಹಣ ಸಂಪಾದನೆ ಮಾಡುವಂತ ಕೆಲಸಕ್ಕೆ ಕೈ ಹಾಕ್ತಾನೆ. ಸುಮಾರು ಇವತ್ತು 1,000ಕ್ಕೂ ಹೆಚ್ಚು ಲಾರಿಗಳ ಒಡೆಯನಾಗಿದ್ದಾನೆ. ಈತನ 2 ಮಕ್ಕಳು ಕೂಡ ಇವತ್ತಿಗೂ ಈ ರೀತಿ ಅಂದ್ರೆ ಗಣಿ ಅದಿರು ಸಾಗಾಟ ಒಂದು ವ್ಯವಹಾರವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಈತ ಅಂದ್ರೆ ಖಾಸಗಿ ಒಂದು ಫೈನಾನ್ಸ್ ಕಂಪನಿಯನ್ನು ಕೂಡ ಈತ ನಡೆಸ್ತಾ ಇದ್ದ. ಬೇರೆಯವರಿಗೆ ಬಡ್ಡಿ ರೂಪದಲ್ಲಿ ಹಣವನ್ನ ಕೊಡ್ತಾ ಇದ್ದ. ಅಷ್ಟೇ ಅಲ್ಲ, ಚುನಾವಣೆಗಳ ಸಂದರ್ಭದಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳ ಅಭ್ಯರ್ಥಿಗಳಿಗೆ ಮುಖಂಡರುಗಳಿಗೆ ಈತ ಹವಾಲಾ ರೂಪದಲ್ಲಿ ಹಣವನ್ನು ಕೂಡ ನೀಡ್ತಾ ಇದ್ದ. ಆ ಹಣವನ್ನ ಬೇರೆ ಕಡೆಯಿಂದ ಸಂಗ್ರಹಿಸಿ ಅಭ್ಯರ್ಥಿಗಳಿಗೆ ನೀಡಿ ಅದರಿಂದ ಬಡ್ಡಿಯನ್ನ ಪಡಿತಾ ಇದ್ದ ಅನ್ನುವಂತ ಮಾತನ್ನು ಕೂಡ ಇವತ್ತು ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ನಡೆಸಿದಂತಹ ಜಂಟಿ ಸುದ್ದಿಗೋಷ್ಠಿ ವೇಳೆ ಬಹಿರಂಗಗೊಂಡಿದೆ. ನಿನ್ನೆ ಈತನ ಮನೆ ಮೇಲೆ ರಾತ್ರಿ ದಾಳಿ ನಡೆದಿತ್ತು. ಸುಮಾರು 12 ಗಂಟೆಗಳ ಸತತ ಪರಿಶೀಲನೆ ಬಳಿಕ ಸುಮಾರು 8.52 ಕೋಟಿಯಷ್ಟು ಹಣವನ್ನ ಈತನ ಮನೆಯಿಂದ ಜಪ್ತಿ ಮಾಡಲಾಗಿದೆ. ಅದರಲ್ಲಿ 5 ಕೋಟಿ ರೂಪಾಯಿ ಮೌಲ್ಯದ ಚೆಕ್ಗಳಿದಾವೆ. ಈತನಿಂದ ಸಾಲ ಪಡೆದಂತವರು ಆತನಿಗೆ ನೀಡಿದ ಚೆಕ್ಗಳ ಮೌಲ್ಯನೇ ಸುಮಾರು 5 ಕೋಟಿಗೂ ಹೆಚ್ಚಿದೆ. ಅದು ವಿವಿಧ ಬ್ಯಾಂಕ್ಗಳ ಸುಮಾರು 84 ಚೆಕ್ ಬುಕ್ ಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅದೇ ರೀತಿ 4,30,00,000 ಮೌಲ್ಯದ ಕಿಸಾನ್ ಪತ್ರಗಳು ಕೂಡ ಈತನ ಮನೆಯಲ್ಲಿ ಲಭ್ಯವಾಗಿದೆ. ಒಟ್ಟು ಇದೆಲ್ಲವನ್ನ ನೋಡಿದ್ರೆ ಈ ಬಾಬುಲಾಲ್ ಅಲಿಯಾಸ್ ಚೋರ್ ಬಾಬುಲಾಲ್ ಏನಿದ್ದ ಈತ ಅಂದ್ರೆ ಅಕ್ರಮ ಹಣ ಸಾಗಾಟ ಮತ್ತು ಬಡ್ಡಿಗೆ ಮೀಟರ್ ಬಡ್ಡಿಗೆ ಈತ ಹಣವನ್ನ ನೀಡ್ತಾ ಇದ್ದ ಅನ್ನುವಂತ ಮಾತನ್ನ ಕೂಡ ಈಗ ಜಿಲ್ಲಾ ಚುನಾವಣಾಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಈತನ ಹೆಸರಲ್ಲಿ ನೂರಾರು ಎಕರೆ ಭೂಮಿ ಕೂಡ ಇದೆ. ಬಳ್ಳಾರಿ ಸಂಡೂರು ಅಂಗಡಿಯಿಂದ ಒಂದು ಗಾಡಿಗೆ ಬ್ಯಾಗ್ನಲ್ಲಿ 1 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಮಾಡ್ತಿದ್ರು, ಅದು ಸೀಸ್ ಮಾಡಿದ್ದಾರೆ. ಆಮೇಲೆ ವಿಕ್ರಮ್ ಜೈನ್ ಅವರ ಅಂಗಡಿ ಮತ್ತು ಮನೆ ರೇಡ್ ಮಾಡಿ 22 ಲಕ್ಷ ಸೀಸ್ ಮಾಡಿದ್ದಾರೆ. ಒಟ್ಟು 1,22,00,000 ರೂಪಾಯಿ. ಹಾಗೂ ಬಳ್ಳಾರಿಯಲ್ಲಿ 8,52,00,000 ಶ್ರೀ ಬಾಬುಲಾಲ್ ಪರಶುರಾಮ್ ಪುರಿಯಾ ಅವರ ಮನೆಯಿಂದ ಮತ್ತು 4,80,000 ಪರಶುರಾಮ್ ಪುರಿಯಾ ಅವರ ಮಗನ ಮನೆಯಿಂದ ಹಾಗೂ 20,20,000 ಪರಶುರಾಮ್ ಪುರಿಯಾ ಅವರ ಆಫೀಸಿಂದ ಸೀಸ್ ಆಗಿದೆ. ಜೊತೆಗೆ ಇವ್ರ ಕೆಲವು ದಾಖಲೆಗಳು ಸಿಕ್ಕಿದ್ದಾವೆ. ಕಿಸಾನ್ ವಿಕಾಸ್ ಪತ್ರ ಮತ್ತು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ಅದರ ವ್ಯಾಲ್ಯೂ 4,30,00,000. ಅನ್ಎನ್ಕ್ಯಾಶ್ಡ್ ಚೆಕ್ಸ್ ಸಿಕ್ಕಿದ್ದಾವೆ ಬೇರೆ ಜನರಿಂದ. ಅದರ ಮೌಲ್ಯ 5 ಕೋಟಿ ರೂಪಾಯಿ ಸುಮಾರು. ಆಮೇಲೆ ಪೋಸ್ಟಲ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್ ಮತ್ತು ಜಮೀನು ದಾಖಲೆಗಳು ಭಾಳ ಸಿಕ್ಕಿದೆ. ಅವ್ರ ಹೆಸರಿನಲ್ಲಿ ನೂರಾರು ಎಕರೆ ಜಮೀನಿದೆ. ಅದರಲ್ಲಿ ಇನ್ನೂ ನಾವು ಅದರ ಬಗ್ಗೆ ತನಿಖೆ ಮಾಡಿಸ್ತಾ ಇದ್ದೀವಿ. ಅದರ ಎಷ್ಟು ಟೋಟಲ್ ಇದೆ, ಬಹಳ ದಾಖಲೆಗಳಿದ್ದಾವೆ, ಇನ್ನೂ ಟೋಟಲ್ ಆಗಿಲ್ಲ. ಸಾಯಂಕಾಲದ ಒಳಗೆ ಕೊಡಿಸ್ತೀವಿ.
ಸಂಗನಕಲಲ್ಲಿ 42 ಸೀರೆಗಳು ಮತ್ತು ಈ ಮಾದರಿ EVM ಯಂತ್ರಗಳು ಹಾಗೂ ಕೆಲವು ಅಕೌಂಟ್ಸ್ ಮತ್ತು ವೋಟರ್ ಲಿಸ್ಟ್ಸ್ ಎಲ್ಲ ಸೇರಿ ಪೋಸ್ಟರ್ಗಳು ಸೇರಿ ನಾವು ಇದೆಲ್ಲ ಸೀಸ್ ಮಾಡಿದ್ದೀವಿ. ಮತ್ತು ನಮ್ಮ ಯಾರ ಮೇಲೆ ಅದು ಕೇಸ್ ಬುಕ್ ಆಗಿದೆ, ತಿಮ್ಮನಗೌಡ ಅಂತ ಅವ್ರ ಮೇಲೆ MCC ವಯಲೇಷನ್ ಕೇಸ್ ಬುಕ್ ಆಗಿದೆ ಮತ್ತು ಅವರಿಗೆ ದಸ್ತಗಿರಿ ಮಾಡಿದ್ದಾರೆ. ಅವನ ಹೆಸರು ಶ್ರೀಕಾಂತ್ ಪರಶುರಾಂಪುರಿಯ, 4,80,000. ಅದು ನಮಗೆ ಇನ್ಫಾರ್ಮೇಶನ್ ಬಂದಿರೋದು ಹಾಗೆ. ಹೌದು, ಇಲೆಕ್ಷನ್ ಉದ್ದೇಶಕ್ಕೆ. ಅಂದರೆ ಕೆಲವು ಜನ ಮನಿ ಲೆಂಡರ್ಸ್ ಇದ್ದಾರೆ, ಅವರು ರಾಜಕೀಯ ಉದ್ದೇಶಕ್ಕಾಗಿ ದುಡ್ಡು ಕೊಡ್ತಾ ಇದ್ದಾರೆ. 50 ಸಾವಿರ ಒಂದು ಬೂತಿಗೆ ಅದರ ಆಧಾರ ಮೇಲೆ ಬಂಡಲ್ಗಳು ಮಾಡಿ ಅವರು ಎಲ್ಲ ಇಟ್ಟಿದ್ದಾರೆ. ಇವಾಗ 3-4 ದಿವಸದಲ್ಲಿ ವಿತರಣೆ ಶುರು ಆಗ್ತದೆ ಅಂತ. ಅದು ಮೊದಲನೇ ದೂರು ಬಂದಿತ್ತು, 2 ದೂರು, ಅಂದರೆ ಹಾಸ್ಪೇಟ್ ಬಗ್ಗೆ 2 ದೂರು BJP ಬಗ್ಗೆ ಬಂದಿತ್ತು. ಬಟ್ ಹಾಸ್ಪೇಟ್ನಲ್ಲಿ BJP ಬಗ್ಗೆ ಏನೋ ಲಿಂಕ್ ಸಿಕ್ಕಿಲ್ಲ. ಆದರೆ ಇದರಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಒಂದು ಸಣ್ಣ ಲಿಂಕ್ ಸಿಕ್ಕಿದೆ. ಅದು ಇನ್ನು